ನಮಸ್ಕಾರ. ಬನ್ನಿ, ಪಶ್ಚಿಮ ಬಂಗಾಳದ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಹದಿಹರಿಯದ ಹುಡುಗ ಹೇಗೆ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನೇ ಶುರು ಮಾಡಿದ ಅನ್ನೋದ್ರ ಬಗ್ಗೆ ಆಳವಾಗಿ ತಿಳಿಯೋಣ. ಅಂದಹಾಗೆ ಇದು ಕೇವಲ ಒಬ್ಬನೇ ಮಾಡಿದ ಒಂಟಿ ಸಾಧನೆಯಲ್ಲ, ಬದಲಾಗಿ ಇಡೀ ಹಳ್ಳಿಯ ಸಮುದಾಯ ಹೇಗೆ ಒಟ್ಟಾಗಿ ನಿಂತು ಈ ಅದ್ಭುತವನ್ನು ಸಾಧಿಸಿತು ಅನ್ನೋದ್ರ ಕಡೆಗೆ ನಮ್ಮ ಗಮನ ಹರಿಸೋಣ. 16 ಹೌದು, ಕೇವಲ 16 ವರ್ಷ ವಯಸ್ಸಿನ ಸಾಮಾನ್ಯ ಹುಡುಗರು ಶಾಲೆಯ ನಂತರ ಏನ್ ಮಾಡ್ತಾರೆ ಅಂತ ಸ್ವಲ್ಪ ಯೋಚಿಸಿ ನೋಡಿ. ಆಟ ಆಡ್ತಾರೆ, ಇಲ್ಲಾಂದ್ರೆ ಪರೀಕ್ಷೆಗೆ ಓದ್ಕೊಳ್ತಾರೆ ಅಲ್ವಾ? ಆದ್ರೆ ಈಗ ನಾವು ನೋಡ್ಲಿರುವ ಬಾಬರ್ ಅಲಿಯ ವಾಸ್ತವಿಕ ಬದುಕು ಇದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಬೇರೆ ಮಕ್ಕಳೆಲ್ಲ ಮೈದಾನದಲ್ಲಿ ಆಟವಾಡ್ತಾ ಇದ್ದಾಗ 12ನೇ ತರಗತಿಯಲ್ಲಿ ಓದುತ್ತಿದ್ದ ಈ ಬಾಬರ್ ಅಲಿ ವಿಶ್ವದ ಅತ್ಯಂತ ಕಿರಿಯ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದ. ತನ್ನ ಮನೆಯ ಹಿತ್ತಲಿನಲ್ಲಿಯೇ ಸುಮಾರು 800 ಬಡ ಮಕ್ಕಳಿಗೆ ಪ್ರತಿದಿನ ಮಧ್ಯಾಹ್ನ ಶಾಲೆಯನ್ನು ನಡೆಸ್ತಿದ್ದ ಅಂದ್ರೆ ನಂಬ್ತೀರಾ? ಅದೇ ಈ ಬಾಬರ್ ಅಲಿಯ ಶಾಲೆ. ಈ ಹದಿಹರೆಯದ ಮುಖ್ಯೋಪಾಧ್ಯಾಯ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಆತನಗೆ ಈ ಅದ್ಭುತ ಯೋಚನೆ ಹುಟ್ಟಲು ಕಾರಣವಾದ ಆ ವಿಶೇಷ ಸನ್ನಿವೇಶಗಳನ್ನ ನಾವು ನೋಡ್ಲೇಬೇಕು. ಇಡೀ ಕುಟುಂಬದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಸರಿಯಾದ ಶಿಕ್ಷಣ ಪಡೆಯುವ ಅವಕಾಶ ಸಿಕ್ಕಿದ್ದು ಬಾಬರ್ಗೆ. ತನಗ ಸಿಕ್ಕ ಈ ಅದೃಷ್ಟ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋದು ಆ 9 ವರ್ಷದ ಬಾಲಕನಿಗೆ ಅರ್ಥವಾಗಿತ್ತು. ಅದಕ್ಕೆ ಶಾಲೆಯ ಮುಖವನ್ನೇ ನೋಡಿರದ ತನ್ನ ಸ್ನೇಹಿತರ ಜೊತೆ ಆತ ಶಾಲೆ ಆಟ ಆಡೋಕೆ ಶುರು ಮಾಡ್ದ. ಆ ಸಣ್ಣ ಆಟವೇ ಮುಂದೆ ಆನಂದ್ ಶಿಕ್ಷಾ ನಿಕೇತನಾಗಿ ಬೆಳೆಯಿತು. ಆದರೆ ತಂದೆಯ ಮೂಲಭೂತ ಬೆಂಬಲ ಇಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಮನೆಯ ಹಿತ್ತಲಿನಲ್ಲಿ ಶುರುವಾದ ಈ ಸಣ್ಣ ಆಟ ನಿಜವಾದ ಶಾಲೆಯಾಗಿ ಬದಲಾಗಲು ತಕ್ಷಣದ ಬೆಂಬಲ ಬೇಕಿತ್ತು. ಎಲ್ಲಿಂದಲೇ ಹಳ್ಳಿಯ ಸಮುದಾಯದ ಸಹಾಯದ ಮೊದಲ ಹೆಜ್ಜೆ ಶುರುವಾಗುತ್ತೆ. ಆ ಅತ್ಯಮೂಲ್ಯವಾದ ಅಡಿಪಾಯ ಹಾಕಿಕೊಟ್ಟಿದ್ದು ಬಾಬರ್ನ ತಂದೆ ನಾಸಿರುದ್ದೀನ್ ಶೇಖ್. ಅವರು ವೃತ್ತಿಯಲ್ಲಿ ಸೆಣಬು ವ್ಯಾಪಾರಿ ಮಾತ್ರವಲ್ಲ, ಅವರೇ ಶಾಲೆಯನ್ನು ಅರ್ಧಕ್ಕೆ ಬಿಟ್ಟವರು. ಆದರೂ ಶಿಕ್ಷಣವೇ ಮನುಷ್ಯನ ನಿಜವಾದ ಧರ್ಮ ಎಂಬ ಅವರ ಅಚಲವಾದ ನಂಬಿಕೆ ಬಾಬರ್ಗೆ ಈ ಶಾಲೆಯನ್ನು ಕಟ್ಟಲು ದೊಡ್ಡ ಶಕ್ತಿಯನ್ನೇ ನೀಡಿತು. ನಾಸಿರುದ್ದೀನ್ ಅವರು ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಬೆಂಬಲ ನೀಡಲಿಲ್ಲ. ಮಕ್ಕಳಿಗೆ ಮಧ್ಯಾಹ್ನದ ಊಟ ಸಿಗಲೇಬೇಕು ಅನ್ನೋ ಕಾಳಜಿಯಿಂದ ಆರಂಭದಲ್ಲಿ ತಮ್ಮದೇ ಗದ್ದೆಯಲ್ಲಿ ಬೆಳೆದ ಅಕ್ಕಿಯನ್ನು ನೀಡಲಾರಂಭಿಸಿದ್ರು. ಮಕ್ಕಳು ಹಸಿವಿನಿಂದ ಇರಬಾರ್ದು ಅನ್ನೋ ಅವರ ಈ ನಡೆ ಶಾಲೆಯ ಉಳಿವಿಗೆ ಬಹಳ ದೊಡ್ಡ ಕಾರಣವಾಯಿತು. ಈಗ ಬರೋಣ ತುಳು ರಾಣಿ ಹಾಜ್ರಾ ಅವರ ಅಭಿಯಾನದ ಕಡೆಗೆ. ಶಾಲೆ ಹಿತ್ತಲಿನಿಂದ ಸ್ವಲ್ಪ ದೊಡ್ಡದಾಗಿ ಬೆಳೆದಾಗ ಆ ಖಾಲಿ ತರಗತಿಗಳಿಗೆ ಮಕ್ಕಳನ್ನು ತುಂಬಿಸುವ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತ ಒಬ್ಬ ಅದ್ಭುತ ಮಹಿಳೆಯ ಕಥೆ ಇದು. ಇವರನ್ನೊಮ್ಮೆ ನೋಡಿ, ಎಂತಹ ಅಚ್ಚರಿಯ ವ್ಯಕ್ತಿತ್ವ! ಬೆಳಿಗ್ಗೆ ಹೊತ್ತು ಮೀನು ಮಾರುವ ಅನಕ್ಷರಸ್ಥ ಮಹಿಳೆ ಮಧ್ಯಾಹ್ನವಾದ್ರೆ ಶಿಕ್ಷಣಕ್ಕಾಗಿ ಹೋರಾಡುವ ಅಪ್ಪಟ ಹೋರಾಟಗಾರ್ತಿಯಾಗಿ ಬದಲಾಗುತ್ತಿದ್ದರು. ಬಿಳಿ ಸೀರೆಯುಟ್ಟ ಈ ತುಳುರಾಣಿ ಹಾಜ್ರಾ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸದ ಪೋಷಕರನ್ನು ನೇರವಾಗಿ ಪ್ರಶ್ನಿಸಿ ಕಲಿಯಲು ಕಳುಹಿಸುವಂತೆ ಅವಳದೇ ಆದ ರೀತಿಯಲ್ಲಿ ಕಟ್ಟಪ್ಪಣೆ ಮಾಡುತ್ತಿದ್ದರು. ಅವರ ಆ ತಳಮಟ್ಟದ ಹೋರಾಟದ ನೈಜ ಪ್ರಭಾವ ಎಷ್ಟಿತ್ತು ಗೊತ್ತಾ? ಒಬ್ಬ ಅನಕ್ಷರಸ್ಥ ಸ್ವಯಂ ಸೇವಕಿ ತನ್ನ ಸ್ವಂತ ಪರಿಶ್ರಮದಿಂದ ಇಡೀ ಶಾಲೆಯ 10% ಅಂದ್ರೆ ಬರೋಬ್ಬರಿ 80 ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತಂದ್ರು. ಇದು ನಿಜಕ್ಕೂ ಎಂತಹ ಅದ್ಭುತವಾದ ಸಾಧನೆ ಅಲ್ವಾ? ಹೀಗೆ ತುಳು ರಾಣಿ ಹಾಜ್ರಾ ಅವರ ಒತ್ತಾಯದಿಂದ ಹೊಸದಾಗಿ ಶಾಲೆಗೆ ಸೇರಿದ ಮಕ್ಕಳು ತಮ್ಮ ದಿನನಿತ್ಯದ ಸಣ್ಣಪುಟ್ಟ ಮನೆಗೆಲಸಗಳನ್ನೆಲ್ಲ ಮುಗಿಸಿ ಶಾಲೆಗೆ ಓಡಿ ಬರ್ತಿದ್ರು. ಕೆಸರಿನಲ್ಲಿ ಅಥವಾ ಮುರಿದುಬಿದ್ದ ಚಾವಣಿಯ ಕೆಳಗೆ ಕುಳಿತು ತುಳುಮಾಶಿ ಯಾವಾಗ ಶಾಲೆಯ ಆರಂಭದ ಗಂಟೆ ಹೊಡಿತಾಳೆ ಅಂತ ಕಣ್ಣೆರಳಿಸಿ ಕಾಯ್ತಿದ್ರು. ಮಕ್ಕಳ ಸಂಖ್ಯೆ ಏನೋ ಹೆಚ್ಚಾಯಿತು, ಆದ್ರೆ ಈ ಹದಿಹರೆಯದ ಶಿಕ್ಷಕರ ಬಳಗವೇ ಈ ಶಾಲೆಯ ಜೀವಾಳವಾಯಿತು. 8ನೇ ತರಗತಿಯವರೆಗಿನ ಈ ಮಕ್ಕಳಿಗೆ 10 ವಿಭಿನ್ನ ವಿಷಯಗಳನ್ನು ಪಾಠ ಮಾಡೋರು ಯಾರು ಅನ್ನೋ ದೊಡ್ಡ ಪ್ರಶ್ನೆ ಎದುರಾದಾಗ ಮುಂದೆ ಬಂದಿದ್ಯಾರು ಗೊತ್ತಾ? ಈ ಸಂಪೂರ್ಣ ಶಾಲೆಯ ಶೈಕ್ಷಣಿಕ ಬೆನ್ನೆಲುಬನ್ನು ಕಟ್ಟಿದ್ದೇ ಈ ಹದಿಹರಿಯದ ಯುವಕರು. 10 ಜನ ಸ್ವಯಂಸೇವಕ ಶಿಕ್ಷಕರ ಪೈಕಿ ಎಲ್ಲರಿಗಿಂತ ಹೆಚ್ಚು ಓದಿದವರೆಂದರೆ ಕಾಲೇಜಿಗೆ ಹೋಗುತ್ತಿದ್ದ ಸ್ಥಳೀಯ ವಿದ್ಯಾರ್ಥಿನಿ ದೇಬರಿತಾ ಭಟ್ಟಾಚಾರ್ಯ ಮಾತ್ರ. ಉಳಿದವರೆಲ್ಲರೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಆಗಿದ್ರು. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ಈ ಸಮಾನ ವಯಸ್ಕರ ಕಲಿಕಾ ಮಾದರಿ ಅದ್ಭುತವಾಗಿ ಕೆಲಸ ಮಾಡ್ತು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ವಯಸ್ಸಿನ ಅಂತರ ತುಂಬಾ ಕಡಿಮೆ ಇದ್ದಿದ್ರಿಂದ ಕಟ್ಟುನಿಟ್ಟಾದ ವಾತಾವರಣದ ಬದಲು ಎಲ್ಲರೂ ಸ್ನೇಹಿತರಂತೆ ಬೆರೆತು ಮುಕ್ತವಾಗಿ ಕಲಿಯುವಂತಹ ಒಂದು ಸುಂದರ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಈಗ ಹಳ್ಳಿಯ ಬೆಂಬಲ ಜಾಲದ ವಿಸ್ತರಣೆ ಬಗ್ಗೆ ನೋಡೋಣ ಬನ್ನಿ. ಒಂದು ಹೆಜ್ಜೆ ಮುಂದಿಟ್ಟು
ಈ ಇಡೀ ಚಿತ್ರಣ ಹೇಗೆ ಬೆಳೆಯಿತು ಅಂತ ಅರಿಯೋಣ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಶಾಲೆ ಕೇವಲ ಒಬ್ಬರಿಂದ ಅಥವಾ ಸಣ್ಣ ಗುಂಪಿನಿಂದ ಮಾತ್ರ ಖಂಡಿತ ನಡೆಯಲು ಸಾಧ್ಯವಿರಲಿಲ್ಲ. ಈ ಹಳ್ಳಿಯ ಬೆಂಬಲದ ಜಾಲ ನೋಡ್ತಿತ್ತಂತೆ ಬಹಳ ವೇಗವಾಗಿ ವಿಸ್ತಾರಗೊಂಡಿತು. ಬಾಬರ್ನ ಸ್ವಂತ ಶಿಕ್ಷಕರು ಸಹಾಯಕ್ಕೆ ಬಂದ್ರು, ಸ್ಥಳೀಯ ರಾಮಕೃಷ್ಣ ಮಿಷನ್ನ ಸನ್ಯಾಸಿಗಳು ಪ್ರೋತ್ಸಾಹ ನೀಡಿದ್ರು, ಆಡಳಿತದಲ್ಲಿದ್ದ ಸ್ನೇಹಿತರ ಮೂಲಕ ಸರ್ಕಾರಿ ಅಕ್ಕಿ ಬರಲಾರಂಭಿಸಿತು, ಹಾಗೆಯೇ ಸ್ಥಳೀಯ ಪೊಲೀಸರು ಕೂಡ ಕೈಜೋಡಿಸಿದ್ರು. ಅಂತಿಮವಾಗಿ ಇದೆಲ್ಲದರ ಫಲವಾಗಿ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದಿಂದ ಈ ಶಾಲೆಗೆ ಅಧಿಕೃತ ಮಾನ್ಯತೆಯೂ ಒದಗಿಬಂತು. ಈ ಚಳುವಳಿಯ ಸುಸ್ಥಿರತೆಯೇ ಈ ಇಡೀ ಕಥೆಯ ಸಾರಾಂಶ. ಈ ಎಲ್ಲಾ ಬೆಂಬಲದ ವಲಯಗಳನ್ನು ನಾವು ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಆಟದಂಥ ಯೋಚನೆ ಹೇಗೆ ಒಂದು ಅಸಾಧಾರಣ ಚಳುವಳಿಯಾಗಿ ಬದಲಾಯಿತು ಮತ್ತು ಇಡೀ ಸಮುದಾಯದ ಜೊತೆಗೂಡಿ ಹೇಗೆ ಅದು ಸುಸ್ಥಿರವಾಯಿತು ಅನ್ನೋದು ನಮಗೆ ಸ್ಪಷ್ಟವಾಗುತ್ತದೆ. ಕೇವಲ 9 ವರ್ಷಗಳ ಅವಧಿಯಲ್ಲಿ ಆದ ಈ ಬೆಳವಣಿಗೆ ನಿಜಕ್ಕೂ ಬೆರಗು ಮೂಡಿಸುವಂಥದ್ದು. 2002ರಲ್ಲಿ ಕೇವಲ 8 ಮಕ್ಕಳ ಆಟವಾಗಿ ಶುರುವಾದದ್ದು 9 ವರ್ಷಗಳ ನಂತರ 800 ವಿದ್ಯಾರ್ಥಿಗಳು, 10 ಸ್ವಯಂ ಸೇವಕ ಶಿಕ್ಷಕರಿರುವ ಒಂದು ಅಧಿಕೃತ ಶೈಕ್ಷಣಿಕ ಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆಯಿತು. ಒಂದು ಸಮುದಾಯ ತನ್ನ ಭವಿಷ್ಯಕ್ಕಾಗಿ ಒಟ್ಟಾಗಿ ನಿಂತ್ರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದೇ ಜೀವಂತ ಸಾಕ್ಷಿ. ದೊಡ್ಡ ಕನಸು ಕಾಣುವ ಧೈರ್ಯ ಮಾಡಿದ ಬಾಬರಲ್ಲಿ ಖಂಡಿತವಾಗಿಯೂ ಇಲ್ಲಿ ಒಂದು ಕಿಡಿಯಾಗಿದ್ದ. ಆದರೆ ಶಾಲೆಯನ್ನು ಅರ್ಧಕ್ಕೆ ಬಿಟ್ಟ ಆತನ ತಂದೆ, ಮೀನು ಮಾರುವ ಆ ಮಹಿಳೆ ಮತ್ತು ಹದಿಹರೆಯದ ಸ್ವಯಂ ಸೇವಕರು, ಇವರೆಲ್ಲರೂ ಆ ಜವಾಬ್ದಾರಿಯನ್ನು ಒಟ್ಟಾಗಿ ಹೊತ್ತು ಆ ಜ್ಞಾನದ ಬೆಂಕಿಯನ್ನು ನಿರಂತರವಾಗಿ ಉರಿಯುವಂತೆ ಮಾಡಿದರು. ಈ ಅದ್ಭುತವಾದ ಪಯಣ ನಮ್ಮೆಲ್ಲರ ಎದುರು ಒಂದು ಗಹನವಾದ ಪ್ರಶ್ನೆಯನ್ನು ಇಡುತ್ತದೆ. ಒಬ್ಬ ವ್ಯಕ್ತಿ ಏನನ್ನಾದ್ರೂ ಅದ್ಭುತವಾಗಿ ಶುರು ಮಾಡಬಹುದು ನಿಜ, ಆದ್ರೆ ಅದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಲು ಯಾರಿರ್ತಾರೆ? ಸಕಾರಾತ್ಮಕ ಬದಲಾವಣೆಯನ್ನು ತರುವಲ್ಲಿ, ನಮ್ಮ ಸುತ್ತಲಿನ ಸಮುದಾಯವನ್ನು ಬೆಂಬಲಿಸುವಲ್ಲಿ ನಮ್ಮೆಲ್ಲರ ಪಾತ್ರವೇನು? ಈ ಪ್ರಶ್ನೆಯನ್ನು ನಮ್ಮಷ್ಟಕ್ಕೆ ನಾವೇ ಕೇಳಿಕೊಳ್ಳುತ್ತಾ ಮತ್ತೊಬ್ಬರ ಭರವಸೆಯ ಬೆಳಕಾಗಲು ಪ್ರಯತ್ನಿಸೋಣ, ಅಲ್ವಾ?